ಒಳ್ಳೆ ಸುಂದರ ಕಾರ್ಯಕ್ರಮ. ಅದರ ಜೊತೆ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಕೂಡ. ಆ ಹಿನ್ನೆಲೆಯಲ್ಲಿ ನನಗೆ ಬಹಳ ಖುಷಿಯಾಗಿದೆ. ಇಂಪಾದ ಹಾಡನ್ನು ಕೇಳಿದ್ದೇನೆ, ಮೌಲ್ಯದ ಆಧಾರದ ಮೇಲಿರುವಂಥ ಮಾತುಗಳನ್ನು ಕೇಳಿದ್ದೇನೆ. ಇಂಥ ಕಾರ್ಯಕ್ರಮಗಳು ಜಾಸ್ತಿ ಆಗಬೇಕು, ಆವಾಗ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರ್ತದೆ. ಸರ್, ಎಲ್ಲ ಇಲ್ಲ ಈ ತರ ಆರ್ಕೆಸ್ಟ್ರಾಗಳು ನೋಡೋದು ಸಂಖ್ಯೆ ಕೆಲವೊಂದ್ ಕಡೆ ಕಮ್ಮಿ ಆಗಿದೆ ಅನ್ನೋದೆಲ್ಲ ಇದೆ. ಒಂದು ಪಬ್ಲಿಕ್ ಅಲ್ಲೂ ಒಂದು ಭಾವನೆ ಎಲ್ಲ ಫೋನು, ಯೂಟ್ಯೂಬ್ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಬಂದ್ಬಿಡುತ್ತೆ. ಥಿಯೇಟರ್ಗೆ ಹೋಗಿ ನೋಡೋವಂಥ ಸಿನಿಮಾಗಳು ಕಮ್ಮಿ ಇದೆ ಅನ್ನೋ ಒಂದು ಅಭಿಪ್ರಾಯ ಇದೆ. ಮತ್ತೆ ಪೈರಸಿನೂ ಇದೆ, ಅದ್ರ ಬಗ್ಗೆ ಎಲ್ಲ ನಿಮ್ಮ ಒಂದು ಮಾಹಿತಿ ಸರ್. ಖಂಡಿತ ನಾವು ಸಣ್ಣ ವಯಸ್ಸಿನಲ್ಲಿದ್ದಾಗ ನಾವು ಥಿಯೇಟ್ರಿಗೆ ಅದೊಂದೇ ನಮಗೆ ಮನರಂಜನೆ ಮಾಧ್ಯಮ ಆಗ್ತಿತ್ತು. ನೋಡ್ತಾ ಇದ್ವಿ. ಅಂದರೆ ಒಳ್ಳೆಯ ನಿರ್ದೇಶಕರು, ಸಾಹಿತ್ಯ ಇರುವಂಥ ಒಳ್ಳೆ ಗೀತೆಗಳು ಕೂಡ ಬರ್ತಾ ಇದ್ವು. ಒಳ್ಳೆ ಬರಹಗಾರರು ಇದ್ರು. ಈಗ ಅದೊಂದು ಕೊರತೆ ಇದೆ. ಜೊತೆಗೆ ಈ ನಮ್ಮ ಸೋಷಿಯಲ್ ಮೀಡಿಯಾದ ಭರಾಟೆ. ಆಮೇಲೆ ನಮಸ್ಕಾರ. BMS ಕಾಲೇಜ್ ಪ್ರೊಫೆಸರ್ ನಾನು, ಶ್ರೀಲಕ್ಷ್ಮಿ ಅಂತ. ಇವರು ನನ್ನ ಕೊಲೀಗ್ ಆಗಿದ್ದರು, ಶೀಲಾದೇವಿ ಮಳಿಮಠ ಅಂತ. ಇವತ್ತಿನ ದಿವಸ 25 ವರ್ಷದಿಂದ ಸತತವಾಗಿ ಕಾರ್ಯಕ್ರಮ ಮಾಡ್ಕೊಂಡು ಬಂದಿರತಕ್ಕಂತಹ ಶ್ರೀನಿವಾಸ ಮೂರ್ತಿಯವರು ನಮ್ಮನ್ನು ಕರೆದು ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿರೋದು ಬಹಳ ಸಂತೋಷದ ವಿಷಯ. ಅದು ನ್ಯಾಯಮೂರ್ತಿಯಾದಂತಹ ಸಂತೋಷ್ ಹೆಗ್ಡೆ ಮತ್ತು ಹೈಕೋರ್ಟ್ ನ್ಯಾಯಾಧೀಶರು ಇವರಿಂದ ನಾವು ಪ್ರಶಸ್ತಿ ಸ್ವೀಕಾರ ಮಾಡಿದ್ದೀವಿ. ಇದು ಏನಪ್ಪ ಅಂದರೆ ಸಾಧನೆಯನ್ನು ಗುರುತಿಸಿ ಸನ್ಮಾನಿಸಿರೋದು. ಅದು ಎಲ್ರಿಗೂ ಬರಲ್ಲ. ಹೊಸ ಹೊಸ ಪ್ರತಿಭೆಗಳನ್ನು ಗುರುತಿಸ್ತಾರೆ, ಹಾಡಿಸ್ತಾರೆ. ಪ್ರತಿ ವರ್ಷವೂ ಪ್ರೋಗ್ರಾಮ್ ಮಾಡ್ಕೊಂಡು ಬಂದಿದ್ದಾರೆ. ಅಷ್ಟು ಚೆನ್ನಾಗಿ ಹಾಡೋರು, ವಕೀಲಿ ವೃತ್ತಿ ಮಾಡೋರು, ಜೊತೆಗೆ ವಿನಯವಂತಿಕೆ, ಇದೆಲ್ಲವೂ ಶ್ರೀನಿವಾಸ ಮೂರ್ತಿಯಲ್ಲಿ ಸೇರಿಕೊಂಡಿದೆ. ಅವರು ಈ ದಿನ ಈ ಕಾರ್ಯಕ್ರಮವನ್ನು ಮಾಡಿ ನಮ್ಮನ್ನು ಕರೆದು ಸನ್ಮಾನಿಸಿರೋದು ನನಗೆ ತುಂಬ ಹೆಮ್ಮೆಯ ವಿಷಯ. ಜೊತೆಗೆ ನನ್ನ ಗೆಳತಿನೂ ನನ್ನ ಜೊತೆಗಿರೋದು ಇನ್ನೂ ಸಂತೋಷ. ನನ್ನ ಮಗಳು ಇವಳು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾಳೆ ABB ಕಂಪ್ನಿನಲ್ಲಿ. ಇವಳು ನನ್ನ ಮಗಳು. ಇವಳು ಇವತ್ತಿನ ದಿವಸ ತರಂಗ ಕ್ರಿಯೇಟರ್ಸ್ ಅವರಿಂದ ನಡೀತಕ್ಕಂಥ 25ನೇಯ ಗಾಯನ ಸಂಭ್ರಮಾಚರಣೆಯಲ್ಲಿ ನನ್ನ ಆತ್ಮೀಯ ಗೆಳತಿಯಾಗಿರ್ತಕ್ಕಂತಹ ಪ್ರೊಫೆಸರ್ ಶ್ರೀಲಕ್ಷ್ಮಿ ಮೇಡಮ್ ಅವರಿಗೆ ಶ್ರೀ ತರಂಗ ಪ್ರಶಸ್ತಿ ಕೊಟ್ಟಿರ್ತಕ್ಕಂಥದ್ದು ನನ್ನಂತಹ ಸ್ನೇಹಿತರಿಗೆ ತುಂಬ ಸಂತೋಷ ತಂದುಕೊಡ್ತಕ್ಕಂಥದ್ದು. ದೇವರು ಅವರಿಗೆ ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಇಂಥ ಪ್ರಶಸ್ತಿಗಳನ್ನು ಇನ್ನೂ ಹೆಚ್ಚು ತಗೊಳ್ಳಿ. ಯಾಕಂದರೆ ಶ್ರೀಲಕ್ಷ್ಮಿ ಮೇಡಮಲ್ಲಿ ಇರ್ತಕ್ಕಂಥ ಕಲಾ ಸರಸ್ವತಿ ಇದ್ದಾಳಲ್ಲ, ಅದು ಇವತ್ತಿನ ಸಮಾಜಕ್ಕೆ ಬೇಕಾಗಿದೆ ಅಂಥೇಳಿ ನಾನಂತೂ ಭಾವಿಸ್ತೇನೆ. ಗಾಯಕ ಶ್ರೀಯುತ ಶ್ರೀನಿವಾಸ ಮೂರ್ತಿಯವರ ಒಂದು ಕಂಠ ಇದೆಯಲ್ಲ, ಅದು ಇಷ್ಟೆಲ್ಲ ಪ್ರೇಕ್ಷಕರನ್ನ ಇವತ್ತು ಸೆಳೆದಿರ್ತಕ್ಕಂಥದ್ದು. ನಾನು 25 ವರ್ಷದಿಂದಲೂ ಕೂಡ ಅವರು ನಡೆಸ್ತಕ್ಕಂತಹ ಇಂಥದ್ದೊಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರೋದು ನನ್ನ ಸುಕೃತ ಅಂತ ಅಂದ್ಕೊಂಡಿದ್ದೀನಿ. ಕಲೆ ಇಲ್ಲದ ಬದುಕಿಲ್ಲ, ಬದುಕಿಲ್ಲದ ಕಲೆ ಇಲ್ಲ. ಕಲಾ ಸರಸ್ವತಿ ಎಲ್ಲರನ್ನ ಕೈ ಬೀಸಿ ಕರೀತಾಳೆ, ಆದರೆ ಅವಳು ಆಯ್ಕೆ ಮಾಡ್ಕೊಳ್ಳೋದು ಮಾತ್ರ ಸಿರಿವಂತರನ್ನ. ಎಂತಹ ಸಿರಿವಂತರನ್ನ? ಕಲಾ ಸಿರಿವಂತರನ್ನ. ಅಂಥ ಕಲಾ ಸಿರಿವಂತರಲ್ಲಿ ಬಹಳ ಮುಖ್ಯರಾದವರು ಶ್ರೀನಿವಾಸ ಮೂರ್ತಿಗಳು. ಒಂದು ಕಡೆ ವಕೀಲರು, ಇನ್ನೊಂದು ಕಡೆ ಸೃಜನಶೀಲ ವ್ಯಕ್ತಿತ್ವ ಇರ್ತಕ್ಕಂಥವ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಇಂಥ ಸಾರ್ವಜನಿಕ ಸಭಾಂಗಣಗಳಲ್ಲಿ ಅವರು ಇಂಥದ್ದೊಂದು ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಕ್ಕಂಥದ್ದು ನಮಗಂತೂ ಅತ್ಯಂತ ಸಂತೋಷ ತಂದುಕೊಡುತ್ತೆ ಅಂತ ಹೇಳ್ತಾ, ಈ ಥರದ್ದು ನಿರಂತರವಾಗಿ ಬೆಂಗಳೂರಿನಂತಹ ಕಾಸ್ಮೋಪಾಲಿಟನ್ ಬಡಾವಣೆಗಳಲ್ಲಿ ನಡೀಲಿ ಅನ್ನೋದನ್ನ ನಾನು ಇಚ್ಛೆ ಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ. ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಇದು ನಮ್ಮೆಲ್ಲರ ಕಂಪನಿ.